ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಸ್ವಾಗತ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರೋ ಅಣ್ಣಾ ಪರ ಹೋರಾಟ 2ನೇ ದಿನವೂ ಮುಂದುವರೆದಿದೆ. ನಗರದ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಇಂದು ಬೆಳಗ್ಗೆಯಿಂದಲೇ ಫ್ರೀಡಂ ಪಾರ್ಕ್ಗೆ ಆಗಮಿಸಿದರು. ನಂತರ ಪ್ರತಿಭಟನೆಯಲ್ಲಿ ಕುಳಿತ ವಿದ್ಯಾರ್ಥಿಗಳು ಅಣ್ಣಾ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ಈ ಮಧ್ಯೆ ಅಣ್ಣಾ ಹಜಾರೆ ಬೆಂಬಲಿಸಿ ಬೆಂಗಳೂರಿನಿಂದ ದೆಹಲಿಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಇಂದು ಮಧ್ಯಾಹ್ನ 2 ಗಂಟೆಗೆ ಪಾದಯಾತ್ರೆ ಆರಂಭವಾಗಲಿದೆ. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಸಂಘಟನೆ ಈ ಪಾದಯಾತ್ರೆ ಹಮ್ಮಿಕೊಂಡಿದ್ದು 4 ಯಾತ್ರೆ ಹೊರಡಲಿದ್ದಾರೆ. ಓರ್ವ ಸೈಕಲ್ನಲ್ಲಿ ಯಾತ್ರೆ ಕೈಗೊಳ್ಳಲಿದ್ದು ಉಳಿದ 3 ಕಾಲ್ನಡಿಗೆಯಲ್ಲಿ ಸಾಗಲಿದ್ದಾರೆ ಎಂದು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಸಂಘಟನೆಯ ಆನಂದ್ ತಿಳಿಸಿದ್ದಾರೆ. ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವ ಹಜಾರೆ ಬೆಂಬಲಿಸಿ ಹೋರಾಟಕ್ಕೆ 10,000ಕ್ಕೂ ಹೆಚ್ಚು ಜನರು ಸೇರುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. भारत माता के भारत माता के वंदे मातरम वंदे मातरम वंदे मातरम वंदे मातरम वंदे मातरम माता के भारत माता के ಅಣ್ಣಾ ಹಜಾರೆ ಆಚೆ ಬರಬೇಕು, ಕರಪ್ಷನ್ ತೊಲಗಬೇಕು, ಅಲ್ಲಿವರೆಗೂ ಹೋರಾಟ ಮಾಡ್ತೀವಿ. ಒಂದೇ ಮಾತರಂ 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 ಒಂದೇ ಮಾತರಂ. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಅರುಣ್ ಬಡಿಗೇರ್ ಈಗ ಫ್ರೀಡಂ ಪಾರ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಅರುಣ್, ಅಣ್ಣಾ ಅವರ ಹೋರಾಟವನ್ನು ಬೆಂಬಲಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಅಣ್ಣಾ ಅವರಿಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದೆ. ಏನು ಹೇಳ್ತಾರೆ ಬೆಂಬಲಿಗರು? ಅವರ ಸ್ಫೂರ್ತಿ, ಉತ್ಸಾಹ ಹೇಗಿದೆ ಅರುಣ್? ಗುರುಪ್ರಸಾದ್, ಈ ಉತ್ಸಾಹವನ್ನು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಈ ರೀತಿ ಈ ಬಾರಿ ಕೇಂದ್ರ ಸರ್ಕಾರ ಮಾಡಿದ್ದು ಜನ್ ಲೋಕ್ಪಾಲ್ ಮಸೂದೆಯನ್ನು ಜಾರಿಗೊಳಿಸುತ್ತೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಅಣ್ಣಾ ಹಜಾರೆ ಅವರೇನು ಪ್ರತಿಭಟನೆಗೆ ಹಮ್ಮಿಕೊಂಡಿದ್ರು, ಸತ್ಯಾಗ್ರಹಕ್ಕೆ ಹಮ್ಮಿಕೊಂಡಿದ್ರು, ಅದೇ ರೀತಿ ಅದಕ್ಕೆ ಬೆಂಬಲವನ್ನು ಸೂಚಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲೂ ಕೂಡ ಸತ್ಯಾಗ್ರಹಕ್ಕೆ ಹಮ್ಮಿಕೊಂಡಿದ್ದಾರೆ. ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ. ಕೆಲವು ಜನ 24 ಗಂಟೆಗಳ ಕಾಲ ಉಪವಾಸವನ್ನು ಹಮ್ಮಿಕೊಂಡಿದ್ರು. ಇನ್ನು ಕೆಲವು ಜನರು ನಿರಂತರವಾಗಿ ಉಪವಾಸವನ್ನು ಹಮ್ಮಿಕೊಂಡಿದ್ರು. ಈಗ ನಿನ್ನೆ ಕೂಡ ಸಾಕಷ್ಟು ಜನ ಇದಕ್ಕೆ ಬೆಂಬಲವನ್ನ ಸೂಚಿಸಿದ್ರು. ವಿದ್ಯಾರ್ಥಿಗಳು ನಿನ್ನೆ 5,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಆಗಮಿಸಿದ್ರು ಬೆಂಬಲ ಸೂಚಿಸಕ್ಕೆ. ಇವತ್ತು ಕೂಡ 10,000ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಬಂದಿದ್ದಾರೆ. ಈಗ ನೀವು ನೋಡ್ಬೋದು ಎಷ್ಟು ಜನ ಇದರಲ್ಲಿ ಇದ್ದಾರೆ ಅಂತೇಳಿ. ನಮ್ ಜೊತೆ ಕೂಡ ವಿದ್ಯಾರ್ಥಿಗಳಿದ್ದಾರೆ, ಅವ್ರ ಜೊತೆಗೆ ಮಾತಾಡ್ಸ್ಕೊಳ್ಳೋಣ. ಹೇಳಿ, ಇವತ್ತು ಯಾವ ರೀತಿ ಅಣ್ಣಾ ಹಜಾರೆಗೆ ಬೆಂಬಲವನ್ನ ಸೂಚಿಸ್ತಿದ್ದೀರಾ ಅಂತ? ಇಲ್ಲಿ ಬಂದು ಯೂತ್ ಪೀಪಲ್ಲೇ ಮಾಡಲಿಲ್ಲ ಅಂದ್ರೆ ಮುಂದಕ್ಕೆ ಬೇರೆಯವ್ರಿಗೂ ಕಷ್ಟ ಆಗುತ್ತೆ. ಸೊ ನಾವು ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಮಾರ್ಚ್ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿಗೆ. ಇವತ್ತೇನಾದ್ರೂ ಕಾಲೇಜ್ ಬೈಕಟ್ ಮಾಡಿದ್ರೆ ಏನು? ಕಾಲೇಜ್ ಬೈಕಟ್ ಮಾಡಿದ್ರೆ ಏನು ಇವತ್ತು? ಹಾ, ಹೌದು. ಪ್ರಿನ್ಸಿಪಲ್ ಹೇಳಿದ್ರೆ ಇಲ್ಲ ನೀವೇ ಮಾಡಿದ್ರೆ? ಪ್ರಿನ್ಸಿಪಲ್ ಅಂದ್ರೆ ಪರ್ಮಿಷನ್ ತಗೊಂಡಿದ್ವಿ. ಟೀಚರ್ಸ್ ಕೂಡ ಇದಕ್ಕೆ ಸಪೋರ್ಟಿಂಗ್ ಆಗಿ ನಿಂತಿದ್ದಾರೆ. ಸೊ ಹೇಳಿ, ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ, ಭ್ರಷ್ಟಾಚಾರ ಬಗ್ಗೆ? ಭ್ರಷ್ಟಾಚಾರ ತಡೆಗಟ್ಟಬೇಕು. ಮತ್ತೆ ಅಲ್ಲ, ಅಣ್ಣಾ ಹಜಾರೆ ನೀವು ಬೆಂಬಲ ಕೊಡ್ತಾ ಇದ್ದೀರಾ ಅಂತ? ಹೌದು, ಕೊಡ್ತಾ ಇದ್ದೀವಿ ಅಣ್ಣಾ ಹಜಾರೆ. ಸೊ ನೀವ್ ಹೇಳಿ, ಏನ್ ಹೇಳ್ತೀರಾ? ಅಣ್ಣಾ ಹಜಾರೆ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀರಾ, ಏನ್ ಹೇಳ್ತೀರಾ? ಹೌದು, ನಾವು ಅಣ್ಣಾ ಹಜಾರೆ ಅವರಿಗೆ ಬೆಂಬಲ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಅವ್ರು ನಮಗೋಸ್ಕರ ನಿಂತ್ಕೊಂಡು ನಮಗೋಸ್ಕರ ಹೋರಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಅವರಿಗೆ ಬೆಂಬಲ ಕೊಡ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಳ್ಳೋಣ. ಹೇಳಿ, ಇವತ್ತು ಯಾವ ರೀತಿ ಅಣ್ಣಾ ಹಜಾರೆಗೆ ನೀವು ಬೆಂಬಲವನ್ನ ಕೊಡ್ತಾ ಇದ್ದೀರಾ? ನಾವು ಬ್ಯಾಂಗ್ಳೂರು BIT ಕಾಲೇಜಿಂದ ಬಂದಿದ್ದೀವಿ. ನಾವು ಇವತ್ತು ಅಣ್ಣಾ ಹಜಾರೆಗೆ ಸಪೋರ್ಟ್ ಮಾಡಕ್ ಬಂದಿದ್ದೀವಿ. ನಾವು ಯೂಸ್ ಬಿಟ್ಕೊಡಲ್ಲ. ಇದು ಎಷ್ಟೇ ಆದ್ರೂ ಭ್ರಷ್ಟಾಚಾರ ನಾವು ಅವಾಯ್ಡ್ ಮಾಡಕ್ ಎಷ್ಟಾದ್ರೂ ಕಷ್ಟಪಟ್ಟರು ಅವಾಯ್ಡ್ ಮಾಡೇ ಮಾಡ್ತೀವಿ. ನಮ್ಮೆಲ್ಲ ಯುವಕರ ಸಪೋರ್ಟು ಅಣ್ಣಾ ಹಜಾರೆಗಿದೆ. ಕರ್ನಾಟಕದಲ್ಲಿ ಸಂತೋಷ್ ಹೆಗಡೆ ಅವರು ಇದು ಲೀಡರ್ಶಿಪ್ ತಗೊಂಡಿದ್ದಾರೆ. ನಾವು ಅವ್ರಿಗೆ ಖಂಡಿತ ಸಪೋರ್ಟ್ ಮಾಡ್ತೀವಿ. ನೋಡಿ, ಇವತ್ತು ಇಷ್ಟು ಜನ ಬಂದಿದ್ದೀವಿ. ಇದೇ ತರ ಸಪೋರ್ಟ್ ಕಂಟಿನ್ಯೂ ಆಗುತ್ತೆ. ಲೋಕಲ್ ಸ್ಟ್ರಾಂಗ್ ಬರೋವರೆಗೂ ಸಪೋರ್ಟ್ ಮಾಡ್ತೀವಿ ನಾವು. ಎಲ್ಲ ಶೇಷಾರಿಪುರಂ ಕಾಲೇಜಿಂದ ಎಷ್ಟೊಂದು ಜನ ಬಂದಿದ್ದಾರೆ. ಅವರು ಅನೌನ್ಸ್ ಮಾಡಿದಾಗ ಎಷ್ಟೋ ಜನ ಬಂದಿದ್ದಾರೆ. ಇಂಡಿಯಾ ಇಸ್ ಎ ರಿಚ್ ಕಂಟ್ರಿ, ಇಂಡಿಯನ್ಸ್ ಆರ್ ಪೂರ್ ಅಂತಾರೆ. ಅದಕ್ಕೆ ಅಣ್ಣಾ ಹಜಾರೆ ಅವರು ಕರಪ್ಷನ್ ವಿರುದ್ಧ ಫೈಟ್ ಮಾಡ್ತಿದ್ದಾರೆ. ನಾವೆಲ್ಲರೂ ಅವ್ರಿಗೆ ಹೆಲ್ಪ್ ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ. ಅದಕ್ಕೋಸ್ಕರ ನಾವೆಲ್ಲರೂ ಓಡಾಡ್ತೀವಿ, ಎಲ್ಲದಕ್ಕೂ ರೆಡಿ ಇದ್ದೀವಿ. ಅಣ್ಣಾ ಹಜಾರೆಗೆ ಮಧ್ಯಾಹ್ನ 2 ಗಂಟೆಗೆ ಇಲ್ಲಿಂದ ಕೆಲವು ಜನರು ದೆಹಲಿಗೆ ಕಾಲ್ನಡಿಗೆಯಲ್ಲಿ ಹೊರಡ್ತಾರೆ. ಅವ್ರ ಜೊತೆಗೆ 5
ಜನ ಕಾಲ್ನಡಿಗೆ ನೋಡ್ತಾರೆ, ಇನ್ನೂ ಕೆಲವು ಜನ ಬೆಂಬಲವನ್ನ ಸೂಚಿಸಿ ಹೋಗ್ತಾ ಇದ್ದಾರೆ. ಅದರಲ್ಲಿ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಕೂಡ ಜನರು ನಡ್ಕೊಂಡು ಹೋಗ್ಬೋದು, ಇಲ್ಲ ಬೈಕಲ್ಲಿ ಹೋಗ್ಬೋದು, ಸೈಕಲ್ ಅಲ್ಲಾದ್ರೂ ಹೋಗ್ಬೋದು, ಇಲ್ಲ ಕಾರಲ್ಲಾದ್ರೂ ಹೋಗ್ಬೋದು. ಆದ್ರೆ ಇಲ್ಲಿಂದ 5 ಜನ ಮಾತ್ರ ದೆಹಲಿಗೆ ಕಾಲ್ನಡಿಗೆಯಲ್ಲಿ ಹೋಗ್ತಿದ್ದಾರೆ. ಅದ್ರ ಜೊತೆಗೆ ಒಬ್ಬರು ಮಾತ್ರ 3 ಗಾಲಿನ ಸೈಕಲ್ ಅಲ್ಲಿ ಲಗೇಜ್ ಗಳನ್ನ ಇಟ್ಕೊಂಡು ಸೈಕಲ್ ಅನ್ನ ತಳ್ಕೊಂಡೇ ದೆಹಲಿವರೆಗೂ ಪ್ರಯಾಣ ಬೆಳೆಸ್ತಿದ್ದಾರೆ. ಈಗಾಗಲೇ ಒಂದು 8,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಆಗಮಿಸಿದ್ದಾರೆ. ಇನ್ನೂ 15,000 ವಿದ್ಯಾರ್ಥಿಗಳು ಇಲ್ಲಿ ಬರುವಂತ ನಿರೀಕ್ಷೆ ಇದೆ. ಸಾಕಷ್ಟು ಬೆಂಬಲ ವ್ಯಕ್ತವಾಗ್ತಾ ಇದೆ. ಕೇಂದ್ರ ಸರ್ಕಾರ ಖಂಡಿತವಾಗ್ಲೂ ಇದಕ್ಕೆ ಮಣಿಯುತ್ತೆ ಅನ್ನೋದು ವಿದ್ಯಾರ್ಥಿಗಳ ಒಂದು ಆಶೆ ಆಗಿದೆ, ಅಭಿಪ್ರಾಯವಾಗಿದೆ. ಗುರುಪ್ರಸಾದ್. ಓಕೆ ಅರುಣ್, ಯುವ ಶಕ್ತಿಯ ಒಂದು ಪವರ್ ಸ್ಟೇಷನ್ ಫ್ರೀಡಂ ಪಾರ್ಕ್ ನಲ್ಲಿ ಸ್ಪಾರ್ಕ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಹವಾಮಾನ ತಣ್ಣಗಿದೆ, ಆದ್ರೆ ಬೆಂಬಲದ ಬಿಸಿ ಜೋರಾಗಿನೇ ಇದೆ. ಇವರುಗಳಲ್ಲದೆ ಬೇರೆ ಮತ್ತಿನ್ಯಾರು ಇಲ್ಲಿ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಅರುಣ್? ಗುರುಪ್ರಸಾದ್, ಈಗಾಗಲೇ ಸಾಕಷ್ಟು ಎಲ್ಲ ಬೆಂಗಳೂರಿರುವಂತ ಎಲ್ಲಾ ಕಾಲೇಜಿನ ವಿದ್ಯಾರ್ಥಿಗಳು ಇದಕ್ಕೆ ಆಗಮಿಸಿದ್ದಾರೆ. ಈಗಾಗಲೇ ದೇಶಾದ್ಯಂತ ಎಲ್ಲಾ ಕಾಲೇಜುಗಳಿಗೂ ಬಂದ್ ಕರೆಯನ್ನು ನೀಡಿದ್ದು, ಹಾಗಾಗಿ ಬೆಂಗಳೂರಿನಲ್ಲಿರುವಂತಹ ಕಾಲೇಜುಗಳಲ್ಲಿರುವಂತಹ ವಿದ್ಯಾರ್ಥಿಗಳು ಕೂಡ ಪ್ರಾಂಶುಪಾಲರಾಗಿರ್ಬೋದು, ಉಪನ್ಯಾಸಕರಾಗಿರ್ಬೋದು, ಎಲ್ಲರೂ ಕೂಡ ತರಗತಿಗಳನ್ನ ಬಾಯ್ಕಾಟ್ ಮಾಡಿ ಎಲ್ಲರೂ ಕೂಡ ವಿದ್ಯಾರ್ಥಿಗಳನ್ನ ಕರೆತಂದು ಒಂದು ಬೆಂಬಲವನ್ನ ನೀಡ್ತಾ ಇದ್ದಾರೆ. ಏನು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಯಾವ ರೀತಿ ಒಂದು ಕಿಚ್ಚಿತ್ತು, ಅದೇ ರೀತಿ ಇದಕ್ಕೂ ಕೂಡ ಇದೆ. ಜನ್ ಲೋಕ್ಪಾಲ್ ಯಾವ ರೀತಿ ಜಾರಿ ಬರಬೇಕು ಅನ್ನೋದಕ್ಕೆ ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ನೀವು ನೋಡ್ಬೋದು ಎಷ್ಟು ವಿದ್ಯಾರ್ಥಿಗಳು ಅಲ್ಲಿ ನೆರೆದಿದ್ದಾರೆ ಅಂತ ಹೇಳಿ. ಕ್ರೌಡ್ ನೆರೆದಿದೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಂದಲೇ ತುಂಬಿಕೊಂಡು ಹೋಗಿದೆ. ನಿನ್ನೆ ಜನರು ಇಲ್ಲಿ ಎಷ್ಟಿನ ಮಟ್ಟಿಗೆ ಇದ್ರು, ಆದ್ರೆ ಇವತ್ತು ವಿದ್ಯಾರ್ಥಿಗಳ ಸಂಖ್ಯೆನೇ ಇಲ್ಲಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಗುರುಪ್ರಸಾದ್, ಒಟ್ಟಾರೆಯಾಗಿ ಇವತ್ತು ಹೇಳೋದಾದ್ರೆ ಗುರುಪ್ರಸಾದ್, ಈಗಾಗಲೇ ಕ್ಯಾಪ್ಟನ್ ಗೋಪಿನಾಥ್ ಅವರು ಬಂದಿದ್ರು, ಸಂತೋಷ್ ಹೆಗಡೆ ಅವರು ಕೂಡ ಬಂದಿದ್ದಾರೆ. ಇನ್ನು ಬರುವಂತ ನಿರೀಕ್ಷೆ ಇದೆ. ಸಾಕಷ್ಟು ಬೆಂಬಲ ವ್ಯಕ್ತವಾಗುತ್ತಿದೆ. ಸಂಜೆ ವೇಳೆಗೆ ಒಂದು 20,000 ಜನ ಇಲ್ಲಿ ಕೂಡ ಸೇರುವಂತಹ ಸಾಧ್ಯತೆಗಳಿದಾವೆ. ಗುರುಪ್ರಸಾದ್. ಓಕೆ, ಅಣ್ಣ ಅವರ ಬಂಧನ ಆಗಿದೆ. ಅಣ್ಣ ಅವರ ಬಂಧನವನ್ನ ಖಂಡಿಸಿ ವಿದ್ಯಾರ್ಥಿಗಳು ಯಾರಾದ್ರೂ ಮಾತಾಡೋರು ಇದ್ದಾರಾ ಅರುಣ್? ಗುರುಪ್ರಸಾದ್ ಕೇಳಿ, ಇನ್ನು ಪ್ರಶ್ನೆ. ಅಣ್ಣ ಅವರ ಬಂಧನ ಆಗಿದೆ. ಆ ಅಣ್ಣ ಅವರ ಬಂಧನವನ್ನ ಖಂಡಿಸಿ ವಿದ್ಯಾರ್ಥಿಗಳು ಯಾರಾದ್ರೂ ಮಾತಾಡೋರು ಇದ್ದಾರಾ ನಿಮ್ಮ ಬಳಿ? ಸರ್ ಹೇಳಿ, ನಿಮ್ಗೆ ಯಾವ ರೀತಿ ನಿನ್ನೆ ಅಣ್ಣಾ ಹಜಾರೆ ಅವ್ರನ್ನ ಬಂಧಿಸಿದ್ರು, ಯಾವ ರೀತಿ ನಿಮಗೆ ಏನ್ ಅನ್ಸುತ್ತೆ ಅಂತ? ಅಲ್ಲ, ನಾವು ಇದ್ರ ಪ್ರಕಾರ ಹೇಳೋದೇನಂದ್ರೆ, ಅಣ್ಣಾ ಹಜಾರೆ ಅವರು ಭ್ರಷ್ಟಾಚಾರವನ್ನು ಮಾಡಿದ್ರು ಅಂತ ಹೇಳಿ ಅವ್ರ ಮೇಲೂ ಸಹ ಹೇಳಿದಾರಲ್ಲ. ಅವರು ಭ್ರಷ್ಟಾಚಾರವನ್ನು ನಿಯಂತ್ರಿಸೋ ಕಾಯ್ದೆನ ನನ್ನನ್ನು ಒಬ್ಬನ್ನ ಬಿಟ್ಟು ಮಾಡಿ ಅಂತ ಹೇಳಿಲ್ಲ. ಅವರು ಭ್ರಷ್ಟರಾಗಿದ್ರೆ ಅವ್ರ ಮೇಲೆ ಆಕ್ಷನ್ ತಗೊಬೋದಲ್ಲ. ಇವ್ರು ಯಾಕೆ ಮಾಡ್ತಾ ಇಲ್ಲ? ಮೀನ್ಸ್ ಅವರು ಭ್ರಷ್ಟರಾಗಿದ್ರೆ ಭ್ರಷ್ಟಾಚಾರವನ್ನು ಮಾಡಿ ಅವ್ರಿಗೂ ಮಾಡ್ಲಿ. ಇವರು ಒಂದು ಭ್ರಷ್ಟಾಚಾರ, ಇವರು ಅಣ್ಣಾ ಹಜಾರೆ ಅವರನ್ನ ಬಂಧಿಸಿದ್ದಾರೆ. ಒಂದೇ ಒಂದು ಹ್ಯಾಂಡ್ ಕಫ್ ಸಾಕು ಅಣ್ಣಾ ಹಜಾರೆಯನ್ನ ಫಾಲೋ ಮಾಡ್ತಿರೋ ನಮ್ಮಂತವ್ರಿಗೆ ಅವ್ರು ಬಂಧಿಸೋದಕ್ಕೆ ಹ್ಯಾಂಡ್ ಕಫ್ ಇದುವರೆಗೂ ಆಗೋದು ಇಲ್ಲ ಅಂತ ಹೇಳ್ತಾ ನಾವು ಇಡೀ ವಿದ್ಯಾರ್ಥಿಗಳ ಒಕ್ಕಲಿನಿಂದ ಹೇಳ್ತಾ ಇದೀವಿ, ಅಣ್ಣಾ ಹಜಾರೆಗೆ ಸಪೋರ್ಟ್ ಮಾಡಿ, ಇಂಡಿಯಾವನ್ನ ಸೇವ್ ಮಾಡ್ತೀವಿ ಅಂತೇಳಿ. ನಾವು ಒಟ್ಟಾರೆ ಹೇಳೋದಾದ್ರೆ ಇಲ್ಲಿ 15 ವರ್ಷದಿಂದ ಯುವಕರನ್ನ ಹಿಡಿದು 87 ವರ್ಷದ ವಯಸ್ಸಾದವರು ಕೂಡ ಇಲ್ಲಿದ್ದಾರೆ. ಅವ್ರನ್ನ ವಯಸ್ಸಾದರಂತ ಕರಿಬಹುದು, ಇಲ್ಲ ಯುವಕರಂತ ಕರಿಬಹುದು, ಗೊತ್ತಿಲ್ಲ. ಅವರನ್ನು ಕೂಡ ಅದೇ ಮಧ್ಯಾಹ್ನ ಏನು ನಿಮಗೆ ಕಾಲ್ನಡಿಗೆಯಲ್ಲಿ ಹೋಗ್ತಾರೆ ಅಂತ ಹೇಳಿದೆ. ಅದರಲ್ಲಿ 87 ವಯಸ್ಸಿನ ವಯಸ್ಸಾದವರು ಕೂಡ ಕಾಲ್ನಡಿಗೆಯಲ್ಲಿ ಭಾಗವಹಿಸ್ತಿದ್ದಾರೆ. ಅದೆಲ್ಲ ನೋಡ್ತಾ ಇದ್ರೆ ಒಂದು ರೀತಿಯಲ್ಲಿ ತುಂಬಾ ಒಂದು ಉತ್ಸಾಹ ಉಕ್ಕಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಓಕೆ ಅರುಣ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಓಕೆ, ಅಣ್ಣಾ ಹಜಾರೆ ಅವರ ಬಂಧನವನ್ನು ಖಂಡಿಸಿ ಹಾಗೂ ಜನಲೋಕಪಾಲ್ ಮಸೂದೆಗೆ ಬೆಂಬಲಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಸಾವಿರಾರು ವಿದ್ಯಾರ್ಥಿಗಳು ಯುವಶಕ್ತಿ ಜಮಾವಣೆಗೊಂಡಿದ್ದಾರೆ. ಅಣ್ಣಾ ಅವರಿಗೆ ವ್ಯಾಪಕ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎರಡನೇ ದಿನವೂ ಕೂಡ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ವಿದ್ಯಾರ್ಥಿ